ಹೇಳಪ್ಪ, ಈಗ ನೀವೇನು ಹೇಳ್ತೀರಿ? ಚುನಾವಣೆಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಎಲ್ಲ ಪಕ್ಷಗಳ ಡೆಮಾಕ್ರಸಿನಲ್ಲಿ ಅನಿವಾರ್ಯ ಅಲ್ಲ. 3 ಕಡೆ ಈಗ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಆಗಿರೋದ್ರಿಂದ ಖಾಲಿ ಆಗಿರೋ ಸ್ಥಳಕ್ಕೆ ಚುನಾವಣೆ ನಡೆಯುತ್ತೆ. ಎನಿ ಮೂಮೆಂಟ್ ಆಯೋಗ ಚುನಾವಣೆ ಘೋಷಣೆ ಮಾಡ್ಬೋದು ಅಥವಾ 1-2 ತಿಂಗಳು ಟೈಮು ತಗೋಬೋದು. ಪ್ರಿಪೇರ್ ಆಗಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು 3 ಕ್ಷೇತ್ರದಲ್ಲಿ ಒಂದು ಸಮಿತಿನ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯಿಂದ ನಾವು ಮೀಟಿಂಗ್ ಕರೆದು ಸ್ಥಳೀಯ ಕಾರ್ಯಕರ್ತರು, ಸಾರ್ವಜನಿಕರು, ನಮ್ಮ ಪಕ್ಷದ ಇಂಪಾರ್ಟೆಂಟ್ ಲೀಡರ್ಗಳು ಎಲ್ಲರೂ ಕರೆದು ಮೀಟಿಂಗ್ ಮಾಡೋವಂಥ ಪ್ರೋಸೆಸ್ ಮಾಡ್ತೀವಿ. ಪಕ್ಷದ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರು ಅವರ ಸೋದರ ಮತ್ತು ನಮ್ಮ ಪಕ್ಷದಲ್ಲಿ ಲೋಕಸಭಾ ಸದಸ್ಯರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು ಸೋಲಾಗಿರೋದ್ರಿಂದ ಅವ್ರಿಗೂ ನಿಂತ್ಕೊಳ್ಳೋ ಅವಕಾಶ ಇದೆ ಈಗ. ಯಾರು ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರೇ ಅವರಿರೋದ್ರಿಂದ ಕೂತ್ಕೊಂಡು ತೀರ್ಮಾನ ಪಕ್ಷದ ಮುಖ್ಯಮಂತ್ರಿಗಳ ಜೊತೆ, ರಾಷ್ಟ್ರದ ಲೀಡರ್ ಜೊತೆ ತೀರ್ಮಾನ ಆಗ್ತಾರೆ. ನಮಗೆ ಒಂದು ಸಣ್ಣ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲ ಅಭಿಪ್ರಾಯ ಏನು ಬರುತ್ತೆ ಅದನ್ನು ಅವ್ರಿಗೆ ತಿಳಿಸೋದು. ಅಚ್ಚರಿಯ ಅಭ್ಯರ್ಥಿ ಅಂದರೆ ಆಶ್ಚರ್ಯವಾಗಿ ಘೋಷಣೆ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ. ಮೊದಲೇ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅಚ್ಚರಿಯ ಅಭ್ಯರ್ಥಿ ಆಗುತ್ತಾ? ಆಗಲ್ಲ. CM DCM ಜೊತೆ ಬೇರೆ ವಿಚಾರ ಇತ್ತು, ಡಿಸ್ಕಷನ್ ಮಾಡ್ಕೊಂಬಂದಿದ್ದೀವಿ. ಚುನಾವಣೆ ವಿಚಾರನೂ ಸಹಜವಾಗಿ ಈ ರಾಜಕಾರಣಿಗಳು ಪಕ್ಷ ಅಂದಾಗ ಇದು ಸಹಜ ಚರ್ಚೆ ಮಾಡಿದ್ದೀವಿ. ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ತಪ್ಪೇನಿದೆ? ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದು ಅನಿವಾರ್ಯ ಕೆಲವೊಮ್ಮೆ. ನೋಡೋಣ, ಕೂತಿ ಜನರ ಕಾರ್ಯಕರ್ತರ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ, ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಎಲ್ಲರ ಜೊತೆ ನೋಡೋಣ, ತೀರ್ಮಾನ ತಗೋತೀವಿ. ಒಳ್ಳೆ ತೀರ್ಮಾನ ತಗೋತೀವಿ. ನಿಮ್ಮ ಹೇಳ್ದಂಗೆ ಒಳ್ಳೆ ಅಭ್ಯರ್ಥಿಯನ್ನು ಹಾಕ್ತೀವಿ. 3 ಕಡೆ, 1 ಕಡೆ ಮಾತ್ರ 2 ನಮ್ಮದು, ಒಂದು JDS, ಒಂದು BJP. ಚನ್ನಪಟ್ಟಣ JDS, ಹಾವೇರಿ ಸಿಗ್ಗಾವಿ BJP, ನಮ್ಮ ಸೊಂಡೂರು ಕಾಂಗ್ರೆಸ್. 3 ನಾವು ಈ ಬಾರಿ ಗೆಲ್ತೀವಿ. ಜವಾಬ್ದಾರಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜವಾಬ್ದಾರಿ ನನ್ನ ಅಧ್ಯಕ್ಷ ಇದ್ರೂ ಹೈ ವೋಲ್ಟೇಜ್ ಕ್ಷೇತ್ರ ಅಲ್ಲ ಅದು. ಆ ಥರ ಏನಿಲ್ಲ. ಅದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಆ ವಿಚಾರಗಳು ಯಾಕೆ, ಏನು, ಯಾರನ್ನ ಅಂತ ಕೆಲವೊಮ್ಮೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ. ಇಡೀ 8 ಕ್ಷೇತ್ರದಲ್ಲಿ 3 ಬಾರಿ ಸಂಸದರಾದವರು, 17,000 ಓಟ್ ಬಿದ್ದದನ್ನ 85,000 ತಗೊಳಕ್ಕೆ ಸಕ್ಸಸ್ ಆದವರು ಕೇಪಬಲ್ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಸುರೇಶ್ ಅವ್ರಿಗೆ ತಾನೇ 85,000 ಓಟ್ ಕೊಟ್ಟರು ಚನ್ನಪಟ್ಟಣದಲ್ಲಿ. 17,000ನೇನೋ 18,000ನೋ ಇತ್ತು ಲಾಸ್ಟ್ ಅಸೆಂಬ್ಲಿನಲ್ಲಿ. ಈಗ ಪಾರ್ಲಿಮೆಂಟಲ್ಲಿ 85,000 ಓಟ್ ಕೊಟ್ಟಿದ್ದಾರೆ ಅಂದರೆ DK ಸುರೇಶ್ ಅವ್ರನ್ನ ನಾಯಕತ್ವ ಒಪ್ಪೇ ತಾನೇ ಕೊಟ್ಟಿರೋದು. ಅದರಿಂದ ಇಲ್ಲಿ ಅವರು ಸರಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಕ್ಯಾಂಡಿಡೇಟು ಈ ಸಂದರ್ಭದಲ್ಲಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಅದನ್ನು ಯೋಚನೆ ಮಾಡ್ತೀವಿ. DCM ಅವರು ಅಭಿಪ್ರಾಯ, ಲೋಕಸಭಾ ಮಾಜಿ ಸದಸ್ಯರ ಅಭಿಪ್ರಾಯ, ಅಲ್ಲಿ ಜನಗಳ ಅಭಿಪ್ರಾಯ ಎಲ್ಲ ನೋಡಿ ಪಕ್ಷ ತೀರ್ಮಾನ. ಅವ್ರೀಗ ಇದೊಂಥರ BJP ಅಂದ್ರಿ, ಮೈತ್ರಿ ಅಂತದೇನಂತ BJP ಎರಡು ಇನ್ನೇನು ಭಾಳ ಶಾರ್ಟ್ಲಿ ಅಲ್ಲಲ್ಲ. ನೀವೇ ಯಾರೋ ಹೇಳಿದ್ರಪ್ಪ ನನಗೆ ಫೋನ್ ಮಾಡಿ, ಅವ್ರ ಹೆಸರೆಲ್ಲ ಹೇಳೋದು ಸೂಕ್ತ ಅಲ್ಲ, ಆದಷ್ಟು ಬೇಗ ಮರ್ಜ ಆಗ್ತದೆ ಅಂತ ಮಾಧ್ಯಮದವ್ರು ಹೇಳಿದ್ರು. ನನಗೆ ಗೊತ್ತಿಲ್ಲ ಅವ್ರ ಹೆಸರು. ನಾನು ಈಗ ಸ್ನೇಹಿತರು ಹೇಳಿರ್ತಾರೆ, ಅವ್ರ ಹೆಸರು ಹೇಳೋದು ನನಗೂ ಸೂಕ್ತ ಇಲ್ಲ. ಅದರಿಂದ ನಾನು ಹೇಳಿದೆ ಅಷ್ಟೇ, ನನಗೇನು ವೈಯಕ್ತಿಕವಾಗಿ ಗೊತ್ತಿಲ್ಲ. ಅವರು ಮೈತ್ರಿನ ಮುಂದುವರಿಸ್ತಾರೋ
ಮರ್ಜ್ ಆಗ್ತಾರೋ ಅದು ನನಗೆ ಸಂಬಂಧ ಇಲ್ಲದಿರೋ ವಿಚಾರ. ಯೋಗೇಶು ಪಾಪ ಭಾಳ ದಿವಸದಿಂದ ಕನಸು ಕಟ್ಕೊಂಡಿದ್ದಾರೆ ಮತ್ತು ಅವ್ರ ಜೊತೆ ಸ್ನೇಹ ವಿಶ್ವಾಸ ಸೇರಿದ್ದು ನನಗೊಂದು ಸಂಪೂರ್ಣವಾಗಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆದಿನೇ. ಸೊ ಅದು ಅವ್ರ ಮಗನಿಗೆ ಬಿಟ್ಕೊಡ್ತಾರೋ ಅಥವಾ ಅವನಿಗೆ ಪಾಪ ಭಾಳ ನಮ್ಮ ಕಾಂಗ್ರೆಸ್ನಲ್ಲೂ ಸಹ ನಾವು ಬರ್ಲಿಕ್ಕೆ ತಯಾರಿದ್ದರೆ ಬಾಪ ಅಂತ ಹೇಳಿದ್ದೋ, ಇಲ್ಲ ನನಗೆ ಇಲ್ಲೇ ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಂಬಿಕೆಯಿಂದ ಅವ್ರು ಅಲ್ಲಿದ್ದಾರೆ. ಅದರಿಂದ ಅವ್ರವ್ರ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು, ನಾವೇನು ಆ ವಿಚಾರದಲ್ಲಿ ಮಧ್ಯ ಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡು. ಥ್ಯಾಂಕ್ ಯು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.